ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಮೋಘ್. ಆಕ್ಚುಲಿ ಇವತ್ತು ನಾವು ಹೋಗ್ತಿರೋದು 12ನೇ ಶತಮಾನದ ಹಳೆ ಟೆಂಪಲ್ ಆದ ಈ ಶಿವ ಟೆಂಪಲ್. ಇದು ಇರೋದು ಕುರ್ಲಾ ತಾಮ್ಡಿ ಸುರ್ಲಾ ಅಂತ ತುಂಬಾನೇ ಫೇಮಸ್ ಆಗಿರುವ ಈ ಶಿವ ಟೆಂಪಲ್ ನಾವು ಹೋಗ್ತಿದ್ವಿ. ಜೊತೆಗೆ ಈ ಟೆಂಪಲ್ ಅನ್ನ ವಿಶೇಷತೆ ಏನು, ಅದರ ಇತಿಹಾಸ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತೀರಿ. ಜೊತೆಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ನೀವೇನಾದ್ರೂ ಗೋವಾ ಬರ್ತಿದ್ರೆ ಈ ಟೆಂಪಲ್ ಅನ್ನ ತಪ್ಪದೇ ವಿಸಿಟ್ ಮಾಡಿ. ಯಾಕಂದ್ರೆ ಇದು ತುಂಬಾನೇ ಹಳೇದಾದ ಜೊತೆಗೆ ಇತಿಹಾಸ ಉಳ್ಳಂತ ಶಿವ ಟೆಂಪಲ್ ಕೂಡ ಹೌದು. ಜೊತೆಗೆ ಗೋವಾ ರೀಜನ್ ನಲ್ಲಿ 12ನೇ ಶತಮಾನದ ಕದಂಬರು ಆಳಿದಂತ ಆ ಕಾಲದಲ್ಲಿರುವ ಒಂದೇ ಒಂದು ಟೆಂಪಲ್ ಅಂದ್ರೆ ಅದು ಈ ಶಿವ ಟೆಂಪಲ್. ಸೊ ಅದಕ್ಕೆ ಇದಕ್ಕೆ ಓಲ್ಡ್ ಶಿವ ಟೆಂಪಲ್ ಅಂತಾರೆ. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಆ ಶಿವ ಟೆಂಪಲ್ ಹೋಗುವಾಗ ಸಿಗುವಂತ ದಾರಿ ಇದು ಎಷ್ಟ್ ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಒಂಥರ ಕೋಕನ್ ರೀಸನ್ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಶ್ರೇಣಿಯಲ್ಲಿ ಬರುವಂತ ಈ ದಾರಿ ನೋಡಕ್ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿಂದ ನಾವು ಈ ಟೆಂಪಲ್ ಗೆ ಬಂದಾಯ್ತು. ಇಲ್ಲಿ ಹೊರಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ. ಜೊತೆಗೆ ಇಲ್ಲಿಂದ ಬ್ರಿಡ್ಜ್ ಮೇಲಿಂದ ಹೋಗ್ಬೇಕು. ಹೋದಾದ ತಕ್ಷಣ ಎಸ್ ನಾವಿರೋದು ಗೋವಾನಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಅಂದ್ರೆ ಅದು ತಾಮ್ಡಿ ಸುರ್ಲಾ ಅಂತ. ಇಲ್ಲಿ ಒಂದು 13ನೇ ಶತಮಾನದ ಒಂದು ಓಲ್ಡ್ ಶಿವ ಟೆಂಪಲ್ ಇದೆ. ಕದಂಬ ಡೈನೆಸ್ಟಿ ಏನ ಆಳ್ವಿಕೆ ಮಾಡ್ತಿದ್ರು ಆ ಟೈಮಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಸೊ ಇದು ಉಲ್ಲೇಖ ಕೂಡ ಇದೆ. ಜೊತೆಗೆ ಅವಾಗಿಂದ ಇಲ್ಲಿವರೆಗೂ ನೋಡಕ್ಕೆ ತುಂಬಾ ಹಳೆ ಟೆಂಪಲ್ ಅಂದ್ರೆ ಇದು ಒಂದೇ. ಈ ಗೋವಾ ರೀಜನ್ ಅಲ್ಲಿ ಅತ್ಯಂತ ಹಳೇದಾದ ಶಿವನ ದೇವಾಲಯ ಅಂದ್ರೆ ಇದು ಮಾತ್ರ ನೋಡಕ್ ನಮ್ಗೆ ಇಲ್ಲಿ ಸಿಗೋದು. ಇದು ಬಿಟ್ರೆ ಬೇರೆ ಯಾವುದೇ ತರ ಟೆಂಪಲ್ ಇಲ್ಲಿ ನೋಡಕ್ ನಮ್ಗೆ ಸಿಗಲ್ಲ. ಜೊತೆಗೆ ಸೊ ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮಟೀರಿಯಲ್ ಯಾವ್ದಂದ್ರೆ ಬ್ಲಾಕ್ ಬಸಾಲ್ಟ್ ವಿತೌಟ್ ಮಾರ್ಟರ್. ಇಲ್ಲಿ ಮಾರ್ಟರ್ ಇಲ್ದೇ ತುಂಬಾ ಮನೆತನಗಳ ಆಳ್ವಿಕೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಪೋರ್ಚುಗೀಸ್ ಎಲ್ಲ ಆಳ್ವಿಕೆ ಮಾಡಿದ್ರಿಂದ ಏನ್ ಹಳೆ ಪುರಾತತ್ವ ಕಾಲದಿಂದ ಏನಿದೆಯಲ್ಲ ಇದನ್ನೆಲ್ಲ ಒಡೆದು ಹೋಗಿದೆ. ಸೊ ಈಗ ಉಳಿದಿದ್ದಕ್ಕಂತ ಈಸ್ಟ್ ಪಾರ್ಟ್ ಏನಿದೆ ಸದ್ಯಕ್ಕೆ ನೋಡಕ್ ನಮ್ಗೆ ಸಿಗುತ್ತೆ. ಜೊತೆಗೆ ತುಂಬಾನೇ ಶಾಂತವಾದ ಜಾಗ ಕೂಡ ಇದು ಹೌದು. ಸೊ ನೀವೇನಾದ್ರೂ ಗೋವಾ ಬರ್ತಿದ್ರೆ ಈ ಟೆಂಪಲ್ ಅನ್ನ ಮಿಸ್ ಮಾಡಬೇಡಿ. ಇದು ಪಣಜಿಯಿಂದ 55 ಕಿಲೋಮೀಟರ್ ದೂರದಲ್ಲಿ ನೋಡಕ್ ಸಿಗುತ್ತೆ. ಕಲಂಗುಟ್ ಬೀಚ್ ಇಂದ ಬರ್ತಿದ್ರೆ 75 ಕಿಲೋಮೀಟರ್ ದೂರದಲ್ಲಿದೆ. ಸೊ ಒಂದ್ಸಾರಿ ನೀವು ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಥ್ಯಾಂಕ್ ಯು.